ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ MCC ಕೌನ್ಸಿಲಿಂಗ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಸೊ MCC ಆಲ್ ಇಂಡಿಯಾ ಲೆವೆಲಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಸೊ ಇಲ್ಲಿ mcc.nic.in ವೆಬ್ಸೈಟಿಗೆ ಹೋಗಿ UG ಮೆಡಿಕಲ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಕೆಳಗಡೆ ಈ ರೀತಿ ಸ್ಕ್ರೋಲ್ ಡೌನ್ ಮಾಡಿದರೆ ನ್ಯೂ ರಿಜಿಸ್ಟ್ರೇಷನ್ 2024 ಅಂತ ಕಾಣಿಸ್ತಾ ಇದೆ. ಸೊ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮತ್ತು ನಾಳೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. 16ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ರಿಜಿಸ್ಟ್ರೇಷನ್ ಜೊತೆಗೆ ನೀವು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡ್ಬೋದು, ಅಂದರೆ ಚಾಯ್ಸಸ್ಗಳನ್ನು ಕೂಡ ಎಂಟ್ರಿ ಮಾಡ್ಬೋದು. ಅದರ ಜೊತೆಗೆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ UG 2024 ಅಂತ ಇದೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಬಟ್ ಅದು ಓಪನ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಅಂದರೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಫೀಸ್ ಎಷ್ಟಿದೆ, ಬಾಂಡ್ ಏನಿದೆ, ಇದರೆಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಕೊಡ್ತಾರೆ. ಬಟ್ ಅದು ಕರೆಕ್ಟಾಗಿ ಓಪನ್ ಆಗ್ತಾ ಇಲ್ಲ. ಮೇ ಬಿ ನಾಳೆ ತನಕ ಅದು ಆ್ಯಕ್ಟಿವೇಟ್ ಆಗ್ಬೋದು. ಅದ್ರ ಜೊತೆಗೆ ಸೀಟ್ ಮೆಟ್ರಿಕ್ಸನ್ನು 16ನೇ ತಾರೀಕು ಅಥವಾ ನಾಳೆ ರಾತ್ರಿ ಕೊಡ್ಬೋದು MCC ಅವರು. ಅದಾದಮೇಲೆ ಅದು ಆ್ಯಕ್ಟಿವೇಟ್ ಆಗುವಂತಹ ಚಾನ್ಸಸ್ಗಳಿವೆ. ಈಗ ನೀವೇನು ಮಾಡಬೇಕು ಅಂತ ಅಂದರೆ ನ್ಯೂ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಬೇಕು. ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನೀವು ಡೈರೆಕ್ಟಾಗಿ NEET UG ರೋಲ್ ನಂಬರ್ನ ಹಾಕಿಬಿಟ್ಟು ಪಾಸ್ವರ್ಡ್ ನೀವೇನು NTA NEET ಎಕ್ಸಾಮಿಗೆ ಸೆಟ್ ಮಾಡ್ಕೊಂಡಿದ್ರೆ ಆ ಪಾಸ್ವರ್ಡನ್ನು ಹಾಕಿದರೆ ಡೈರೆಕ್ಟಾಗಿ ಓಪನ್ ಆಗೋದಿಲ್ಲ. ನೀವೇನು ಮಾಡಬೇಕು ಅಂದರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ಗೆ ಹೋಗಬೇಕು. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಹೋದ್ಮೇಲೆ ಈ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಎಗ್ರಿ ಅಂತ ಕ್ಲಿಕ್ ಮಾಡಿ. ಎಗ್ರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. NEET UG ರೋಲ್ ನಂಬರ್ ಹಾಕಿ, NEET UG ಅಪ್ಲಿಕೇಶನ್ ನಂಬರ್ ಹಾಕಿ, ಕ್ಯಾಂಡಿಡೇಟ್ಸ್ ನೇಮ್ ಹಾಕಿ, ಮದರ್ಸ್ ನೇಮ್ ಹಾಕಿ, ಡೇಟ್ ಆಫ್ ಬರ್ತ್ ಯುವರ್ಸ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ, ಸೆಕ್ಯೂರಿಟಿ ಪಿನ್ನನ್ನು ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸೊ ಇದನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜಸ್ ಏನು ಓಪನ್ ಆಗ್ತದೆ ಅಲ್ಲೆಲ್ಲ ಇನ್ಫಾರ್ಮೇಷನನ್ನು ಒಂದಾದಮೇಲೆ ಒಂದನ್ನು ಫಿಲ್ ಮಾಡ್ಕೊಳ್ತಾ ಹೋಗಿ ಫೈನಲಿ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಟೈಪ್ ಆಫ್ ಕೌನ್ಸಿಲಿಂಗ್ ಮೆಥಡಿಗೆ, ಅಂದರೆ ಯಾವ್ಯಾವ ಕಾಲೇಜಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೀರಿ ಅನ್ನೋ ಒಂದು ಆಧಾರದ ಮೇಲೆ ನೀವು ಫೀಸನ್ನು ಪೇ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಅಪ್ಲಿಕೇಶನ್ ಇನ್ ಬಿಟ್ವೀನ್ ಬಂದಾಗ ನಿಮಗೆ ಈ ರೀತಿ ಒಂದು ಪೇಜ್ ಕಾಣಿಸ್ತದೆ. ಇದರಲ್ಲಿ ಆಲ್ ಇಂಡಿಯಾ ಲೆವೆಲ್ಲು ಓಪನ್ ಸೀಟ್ BSc ನರ್ಸಿಂಗು ಡೀಮ್ಡ್ ಯೂನಿವರ್ಸಿಟಿ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಅಂತ ಕಾಣಿಸ್ತದೆ. ಗೊತ್ತಿರಲಿ, ನೀವು ಇದರಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಅಂತ ಕ್ಲಿಕ್ ಮಾಡಿದರೆ 2,05,000 ರೂಪಾಯಿ ನೀವು ಕಟ್ಟಬೇಕು. 2,05,000 ರೂಪಾಯಿಯನ್ನು ನೀವು ಹಾಕಿದರೆ ಎಲ್ಲ ಸೀಟಿಗೂ ನೀವು ಅಪ್ಲೈ ಮಾಡ್ಬೋದು. ನೀವು ಡೀಮ್ಡ್ ಯೂನಿವರ್ಸಿಟಿ ಬಿಟ್ಟು ಬೇರೆ ಯಾವುದನ್ನೇ ಸೆಲೆಕ್ಟ್ ಮಾಡಿದರೂ ಕೂಡ ನೀವು ಕಂಪ್ಲೀಟಾಗಿ 5,500 ಫಾರ್ SC ST OBC ಮತ್ತು 11,000 ಫಾರ್ ದ ಜನರಲ್ ಮೆರಿಟ್ ಮತ್ತು ಅನ್ರಿಸರ್ವ್ಡ್ ಅಥವಾ EWS ಕ್ಯಾಂಡಿಡೇಟ್ಸ್ಗಳು ಪೇ ಮಾಡಬೇಕಾಗ್ತದೆ. ಡೀಮ್ಡ್ ಯೂನಿವರ್ಸಿಟಿ ಎಲ್ಲರೂ ನೀವು 2,05,000 ರುಪೀಸನ್ನು ನೀವು ಇಲ್ಲಿ ಪೇ ಮಾಡಬೇಕಾಗ್ತದೆ. ಸೊ ಇದನ್ನು ಪೇ ಮಾಡೋದಕ್ಕೆ ಲಾಸ್ಟಿಗೆ ನಿಮಗೆ ಆನ್ಲೈನ್ ಬ್ಯಾಂಕಿಂಗ್ ಬರ್ತದೆ. ಸೊ ಅದರಲ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಆದ್ರೂ ಯೂಸ್ ಮಾಡಿ, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಆದರೂ ಯೂಸ್ ಮಾಡಿ, ಅಥವಾ UPI ಕೂಡ ಯೂಸ್ ಮಾಡ್ಬೋದು. 11,000 ಅಥವಾ 5,500 ಅಂತಂದರೆ. ಸೊ ಅದನ್ನು ಪೇ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ಫಾರ್ಮ್ ಬರ್ತದೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ ಅಂತಂದರೆ ಯುವರ್ ರಿಜಿಸ್ಟ್ರೇಷನ್ ಗೆಟ್ ಓವರ್. ರಿಜಿಸ್ಟ್ರೇಷನ್ ಆಯಿತು. ರಿಜಿಸ್ಟ್ರೇಷನ್ ಆದಮೇಲೆ 16ನೇ ತಾರೀಕಿಂದ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ವೇಟ್ ಮಾಡಬೇಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಇದೆ ಮೆಥಡು, ಬಟ್ ಎಲ್ಲ ಇನ್ಫಾರ್ಮೇಷನ್ ನೀವು ಹಾಕ್ತಾ ಹೋಗಬೇಕಾಗ್ತದೆ. ಬರ್ತಾ ಹೋದಾಗೆ ಎಲ್ಲ ಇನ್ಫಾರ್ಮೇಷನ್ನ ಹಾಕಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. So thank you for watching. Have a nice day.